ಓಕೆ ಗೈಸ್, ಇವತ್ತು ಮತ್ತೆ ಕಾಪಿ ಮತ್ತು ಪೇಸ್ಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕಾಪಿ ಮತ್ತು ಪೇಸ್ಟ್ ಮಾಡೋದು ಯಾವ ಥರ ಡಿಫ್ರೆಂಟ್ ಕಾಪಿ ಪೇಸ್ಟ್ ಮಾಡ್ಬೋದು ಅನ್ನೋದಿದೆ. ಕೆಲವರಿಗೆ ಕಾಪಿ ಪೇಸ್ಟ್ ಅಂದ್ರೆ ಇಲ್ಲಿ ಜಸ್ಟ್ ಇದನ್ನು ಕಾಪಿ ಮಾಡೋದು, ಪೇಸ್ಟ್ ಮಾಡೋದು ಇಷ್ಟೇ ಅನ್ಕೊಂಡ್ಬಿಟ್ಟಿರ್ತಾರೆ. ಕಾಪಿ ಪೇಸ್ಟ್ ಇಲ್ಲಿಂದ ಆ ಥರ ವಿಧಗಳಿವೆ, ಅವನ್ನೆಲ್ಲ ನಿಮ್ಗೆ ಒಂದೊಂದು ಹೇಳ್ಕೊಡ್ತೀನಿ ಇವತ್ತು. ಸೊ ಕಾಪಿ ಪೇಸ್ಟ್ ಅಂತಂದ್ರೆ ಶಾರ್ಟ್ ಕಟ್ ಫಾರ್ಮಲ್ ಒಂದು ಕಾಪಿಗೆ Ctrl+C ಇರುತ್ತೆ, ಅಂಡ್ ಕಟ್ಗೆ Ctrl+X ಇರುತ್ತೆ, ಮತ್ತೆ Ctrl+V ಬಂದು ಪೇಸ್ಟ್ಗೆ. ಸೊ ಪೇಸ್ಟ್ ಬಂದು ನಾವು ಹೋಮ್ ಸ್ಕ್ರೀನ್ ಪೇಸ್ಟ್ ಅಂತ ಇರುತ್ತೆ ನೋಡಿ, ಇಲ್ಲಿ ಬಂದು Ctrl+P ಅನ್ನೋದೇನೈತೆ ಡೈರೆಕ್ಟ್ ಟೈಪ್ ಮಾಡಿದ್ರೆ ಇಲ್ಲಿಂದ ಪೇಸ್ಟ್ ಮಾಡಿದ್ರೆ Ctrl+P ಅಂದ್ರೆ Ctrl+P ಅಂತಾನು ಕೂಡ ಪೇಸ್ಟ್ ಮಾಡ್ಬೋದು. ಓಕೆನಾ? ನಿಮ್ಗೆ ಪೇಸ್ಟ್ ಅಲ್ಲಿ ನೀವು ಬರೀ ಈಗ ಬರೀ ಪೇಸ್ಟ್ ಮಾಡಿದೀರಾ ಅಂತಂದ್ರೆ ಇದನ್ನ Ctrl+P ಅಂತ ಪೇಸ್ಟ್ ಆಗುತ್ತೆ. ಸೊ ನೀವೀಗ ಬರೀ ಫಾರ್ಮ್ಯಾಟಿಂಗ್ ನ ಪೇಸ್ಟ್ ಮಾಡ್ಬೇಕು ಅಂದ್ರೆ ಜಸ್ಟ್ ಫಾರ್ಮ್ಯಾಟ್ ಏನು ಇಲ್ದಂಗೆ ಬರೀ ಫಾರ್ಮ್ಯಾಟ್ ನ ಮಾತ್ರ ನೀವು ಪೇಸ್ಟ್ ಮಾಡ್ಬೇಕು, ಇನ್ನೇನು ಪೇಸ್ಟ್ ಮಾಡೋ ಹಾಗಿಲ್ಲ ಅಂತ ಅಂದಾಗ ಇಲ್ಲಿಗೆ ಬರ್ತೀರಾ. ಜಸ್ಟ್ Ctrl+D ಫಸ್ಟ್ ಇದೆ ನೋಡಿ, ಅದನ್ನು ಜಸ್ಟ್ ಇದನ್ನ ಇದು ಮಾಡಿದ್ರೆ ನಾವು ಫಾರ್ಮ್ಯಾಟಿಂಗ್ ಬರುತ್ತೆ. ನಂಬರ್ಸ್ ಬಂದಿಲ್ಲ, ಕಲರ್ ಬಂದಿಲ್ಲ, ಪ್ರೈಸ್ ಬಂದಿಲ್ಲ, ಕರೆನ್ಸಿ ಬಂದಿಲ್ಲ, ಜಸ್ಟ್ ಫಾರ್ಮ್ಯಾಟ್ ಮಾತ್ರ ಬರುತ್ತೆ. ನೀವು ಇದರಲ್ಲಿ ಟೈಪ್ ಮಾಡ್ಕೊಳ್ಳಬಹುದು. ಓಕೆ, ಆಮೇಲೆ ಕಂಟ್ರೋಲ್ ಆಸ್ ಅ ಪಿಕ್ಚರ್. ಓಕೆ, ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ಪಿಕ್ಚರ್ ಬೇಕು ಅಂತಂದ್ರೆ ಇದೆ ನೋಡಿ, ಇದನ್ನ ಕ್ಲೀನ್ ಆಗಿ ಪೇಸ್ಟ್ ಮಾಡ್ತೀವಿ. ಫಸ್ಟ್ ನಾವಿಲ್ಲಿ ಯಾವ ಇದರಲ್ಲಿ ಸೆಲ್ಲಲ್ಲಿ ಹಾಕ್ಬೇಕು ಅನ್ನೋದನ್ನ ಫಸ್ಟ್ ನಾವು ಇದು ಮಾಡ್ಕೊಬೇಕು, ಆಮೇಲೆ Ctrl+Picture. ಬಟ್ ನಾವಿಲ್ಲಿ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂದ್ರೆ ನಾವಿಲ್ಲಿ ಬೇಕಾದ್ರೆ ವ್ಯಾಲ್ಯೂನ ಚೇಂಜ್ ಮಾಡ್ಕೊಬಹುದು, ಬಟ್ ಆದ್ರೆ ಇಲ್ಲಿ ವ್ಯಾಲ್ಯೂ ಚೇಂಜ್ ಮಾಡೋಕ್ಕಾಗಲ್ಲ, ಪಿಕ್ಚರ್ ತರ ಇರುತ್ತೆ. ನೀವು ಮೂವ್ ಬೇಕಾದ್ರೆ ಮಾಡ್ಕೊಬಹುದು, ಸರಿನಾ? ಅಂಡ್ ಟ್ರಾನ್ಸ್ಪೋಸ್ ಯಾವ ತರ ಮಾಡೋದು ಅಂತಂದ್ರೆ, ಈಗ ನಿಮ್ಗೆ ಬಂದ ಇದು ವರ್ಟಿಕಲ್ ಆಗಿದೆ, ನಿಮ್ಗೆ ಹಾರಿಜಾಂಟಲ್ ಆಗಿ ಬೇಕು ಅಂತಂದ್ರೆ ಜಸ್ಟ್ ಹೋಗಿ ಡಾಟಾನ ಕಾಪಿ ಮಾಡ್ಕೊಳ್ಳಿ, ಹೋಮ್ ಟ್ಯಾಬಿಗೆ ಬನ್ನಿ, ಪೇಸ್ಟ್, ಇಲ್ಲಿ ಬಂದು ಟ್ರಾನ್ಸ್ಪೋಸ್ ಅಂತ ಇಲ್ಲಿರುತ್ತೆ, ಟ್ರಾನ್ಸ್ಪೋಸ್ ಮಾಡ್ಕೊಳ್ಬಹುದು. ಬಿಫೋರ್ ದಟ್ ನೀವು ಯಾವ ಇದರಲ್ಲಿ ಮಾಡಬೇಕು ಅಂತ ನೀವು ಫಸ್ಟ್ ಇದು ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಜಸ್ಟ್ ಅಲ್ಲಿ ಹೋಗಿ ಟ್ರಾನ್ಸ್ಪೋಸ್ ಮಾಡಿದ್ರೆ ನೋಡಿ ವರ್ಟಿಕಲ್ ಆಗಿದೆ, ಹಾರಿಜಾಂಟಲ್ ಆಯ್ತು. ಸೊ ಇದನ್ನ ಟ್ರಾನ್ಸ್ಪೋಸ್ ಅಂತ ಕರಿತೀವಿ. ಅಂಡ್ ಪೇಸ್ಟ್ ಫಾರ್ಮ್ಯಾಟಿಂಗ್ ಆಯ್ತು. ಅಂಡ್ ನಿಮ್ಗೆ ಇನ್ನೊಂದು ಇರುತ್ತೆ ಪೇಸ್ಟ್, ಯಾವ್ದು ಇನ್ನೊಂದು ಅಂದ್ರೆ ಇನ್ನೊಂದು ತರದ ಪೇಸ್ಟಿಂಗ್ ಕೂಡ ಇದೆ. ಇನ್ನೊಂದೇನಪ್ಪ ಅಂತಂದ್ರೆ ಡಾಟಾ ಆಪರೇಷನ್ ಆಪರೇಷನ್ಸ್. ಸೊ ನೀವಿಲ್ಲಿ ಡಾಟಾನ ಆಡ್ ಬೇಕಾದ್ರೆ ಮಾಡ್ಕೋಬಹುದು, 10, 30, 40, 2, 4. ಓಕೆ, ಜಸ್ಟ್ ನೀವು ಮಾಡ್ಬೇಕಾದ್ರೆ ಅದಷ್ಟೇ. ಕಾಪಿ ಮಾಡ್ಕೊಬೇಕು, ಕಾಪಿ ಮಾಡ್ಕೊಳ್ಳಿ, ಹೋಮ್ ಟ್ಯಾಬ್ ಹೋಗಿ ಪೇಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಅದನ್ನು ನೀವು ಆಡ್ ಮಾಡಬೇಕು. ಸೊ ಪೇಸ್ಟ್ ಸ್ಪೆಷಲ್ ಹೋಗ್ತೀರಾ, ಆಡ್ ಮಾಡಬೇಕು, ಆಡ್ ಮಾಡಿ
ಸಬ್ಟ್ರಾಕ್ಟ್ ಮೂಲಕ ಸಬ್ಟ್ರಾಕ್ಟ್ ಮಾಡಿ, ಮಲ್ಟಿಪ್ಲಿಕೇಶನ್ ಮಾಡಕ್ಕೆ ಮಲ್ಟಿಪ್ಲೈ ಮಾಡಿ, ಡಿವೈಡ್ ಮಾಡೋಕೆ ಡಿವೈಡ್ ಮಾಡಿ. ಸೊ ನಿಮ್ಗೆ ಎಲ್ಲಾ ತರದ್ದು ಸಿಗುತ್ತೆ ಕೂಡ ಸಿಗುತ್ತೆ. ಸೊ ಆಪರೇಷನ್ಸ್, ಸೊ ನನಗೆ ಆ್ಯಡ್ ಮಾಡಬೇಕು ಅಂತಿದ್ದೀನಿ. ಓಕೆ, ಜಸ್ಟ್ ಇಲ್ಲೊಂದ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ಮೇಲೆ ಓಕೆ ಸಾರಿ, ನಾವು ಫಸ್ಟು ಯಾವ ಸೆಲ್ ಇದು ಮಾಡಬೇಕು ಅಂತ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡ್ಕೊಂಡಿರಲಿಲ್ಲ. ಹೋಮ್ಗೆ ಹೋಗ್ತೀವಿ, ಪೇಸ್ಟ್ ಹೋಗ್ತೀವಿ, ಪೇಸ್ಟ್ ಸ್ಪೆಷಲ್ ಹೋಗ್ತೀವಿ, ಆ್ಯಡ್ ಅಂತ ಹೊಡಿತೀವಿ, ಇಲ್ಲ ಮಲ್ಟಿಪ್ಲಿಕೇಶನ್ ಅಂತ ಹೊಡಿತೀವಿ. ಜಸ್ಟ್ ಓಕೆ ಕೊಡಿ. ನೋಡಿ 20 into 2 40, 20 into 3 140, 40 into 3 140, ಲೈಕ್ ದಟ್ ಆಯ್ತು ನಿಮಗೆ. ಸರಿನಾ? ನೀವು ಇದನ್ನ ಆಪರೇಷನ್ಸ್ ಅಂದ್ರೆ ನೀವು ಆಪರೇಷನ್ಸ್ ಪ್ಲಸ್ ಅದು ಮಾಡ್ಬೋದು, ಮೈನಸ್ ಮಲ್ಟಿಪ್ಲಿಕೇಶನ್ಸ್ ಎಲ್ಲ ತರ ಪೇಸ್ಟ್ಗಳು ಕೂಡ ಮಾಡ್ಕೋಬಹುದು. ಇದು ನಿಮಗೆ ಈಸಿ ಆಗುತ್ತೆ. ಥ್ಯಾಂಕ್ ಯು. ಇವತ್ತು ಆಮೇಲೆ ಪೇಸ್ಟ್ ಇನ್ ಮಲ್ಟಿ ಶೀಟ್ಸ್. ಓಕೆ, ಪೇಸ್ಟ್ ಇನ್ ಮಲ್ಟಿ ಶೀಟ್ಸ್ ನೀವು ಯಾವ ತರ ಅಂತಂದ್ರೆ, ಪೇಸ್ಟ್ ಇನ್ ಮಲ್ಟಿ ಶೀಟ್ಸ್ ಒಂದ್ಸತಿ ಕಾಪಿ ಮಾಡಿಕೊಂಡು ನೀವೀಗ ಇದನ್ನ 7ಗೆ ಬಂದು ಕಂಟ್ರೋಲ್ ಮಾಡಿ 8 ಸೆಲೆಕ್ಟ್ ಮಾಡಿ 9 10 ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಪ್ಲಸ್ ವಿ ಮಾಡಿದ್ರೆ ಎಲ್ಲ ಶೀಟಲ್ಲೂ ಸೇಮ್ ಕಾಲಮ್ ಅಲ್ಲಿ ಸೇಮ್ ರಾಲಿ ಅದು ಪೇಸ್ಟ್ ಆಗಿರುತ್ತೆ. ಸರಿನಾ? ಪೇಸ್ಟ್ ಇನ್ ಮಲ್ಟಿಪಲ್ ಶೀಟ್ಸ್ ಅಂತ ಕರಿತೀವಿ. ಓಕೆ ನೋಡಿ, ಸರಿನಾ? ಪೇಸ್ಟ್ ಇನ್ ಮಲ್ಟಿಪಲ್ ಶೀಟ್ಸ್, ನೀವು ಯಾವ ಕಡೆ ಎಲ್ಲಿ ಹೇಳ್ತಿರೋ ಅಲ್ಲಿಗೆ ಪೇಸ್ಟ್ ಆಗಿ ಎಲ್ಲ ಶೀಟಲ್ಲೂ ಒಂದೇ ಕಾಲಮ್ ಒಂದೇ ರೋ ಅಲ್ಲಿ ನಿಮ್ಗೆ ಪೇಸ್ಟ್ ಆಗಿರುತ್ತೆ. ಸೊ ಒಂದೇ ಯಾವ ಸೆಲ್ ಇರ್ತಾರೋ ಅದೇ ಸೆಲ್ ಅಲ್ಲೇ ಇರುತ್ತೆ ಎಲ್ಲ ಸೆಲ್ ಅಲ್ಲೂ ಸಹ. ಸರಿನಾ? ನಮ್ಮ ಮಲ್ಟಿ ಶೀಟ್ಸ್ ಅಂತ ಕರಿತೀವಿ. ನಾವು ಕಾಪಿ ಪೇಸ್ಟ್ ಆಯ್ತು, ಆಮೇಲೆ ಫಾರ್ಮ್ಯಾಟಿಂಗ್ ಪೇಸ್ಟಿಂಗ್ ಆಯ್ತು, ಆಮೇಲೆ ಪಿಕ್ಚರ್ ಪೇಸ್ಟಿಂಗ್ ಆಯ್ತು, ಆಮೇಲೆ ಆಪರೇಷನ್ಸ್ ಪೇಸ್ಟ್ ಆಯ್ತು, ಆಮೇಲೆ ಮಲ್ಟಿ ಶೀಟ್ಸ್ ಪೇಸ್ಟ್, ಆಮೇಲೆ ಟ್ರಾನ್ಸ್ಪೋಸ್. ಸೊ ನಾವೀಗ ಎಷ್ಟು ತಿಳ್ಕೊಂಡಿದೀವಿ ಅನ್ಕೊಂತೀವಿ. ಇವತ್ತಿನ ಕ್ಲಾಸ್ ಇಷ್ಟ ಆಯ್ತು. ಥ್ಯಾಂಕ್ ಯು.